ನಮಸ್ಕಾರ ಮಿಲಿನಿಯರ್ಸ್. ಇವತ್ತು ನಾವು ಗೋಲ್ಡ್ನಲ್ಲಿ ಒಂದು ಸ್ಕ್ಯಾಲ್ಪ್ ಟ್ರೇಡ್ನ ಮಾಡೋಣ ಅಂತ ಪ್ಲ್ಯಾನ್ನ ಮಾಡಿದ್ದೀವಿ. ಸೊ ನೋಡೋಣ ಯಾವ ರೀತಿ ಆಗುತ್ತೆ ಅಂತ ಹೇಳಿ. ಸೊ ಈಗ ನೀವು ನೋಡ್ತಾ ಇರ್ಬೋದು, ಈ ಒಂದು ಚಾರ್ಟ್ನಲ್ಲಿ ಇದು 1 ಮಿನಿಟ್ ಟೈಮ್ ಫ್ರೇಮ್ನ ಚಾರ್ಟ್ ಆಗಿದೆ. ಈ ಚಾರ್ಟ್ನಲ್ಲಿ ನಾನು ಕೆಲವೊಂದಿಷ್ಟು ಲೈನ್ಸ್ಗಳನ್ನು ಹಾಕಿದ್ದೀನಿ. ಅದು ಯಾವ ಥರ ನಾನು ಹಾಕಿದ್ದೀನಿ ಅಂತ ನೋಡೋಣ. ಈಗ 5 ಮಿನಿಟ್ ಟೈಮ್ ಫ್ರೇಮ್ಗೆ ಹೋಗೋಣ. ಸೊ ನೀವು ನೋಡ್ತಾ ಇರ್ಬೋದು, 5 ಮಿನಿಟ್ ಟೈಮ್ ಫ್ರೇಮಲ್ಲಿ ಇವತ್ತು ಮಾರ್ಕೆಟ್ ಮಂಡೇ. ಮಾರ್ಕೆಟ್ ಏನಾಗಿದೆ, ಇಲ್ಲಿಂದ ಓಪನ್ ಆಗಿ ಇಷ್ಟು ದೊಡ್ಡದಾಗಿರುವಂತಹ ಬುಲ್ಲಿಶ್ ಕ್ಯಾಂಡಲ್ ಆಗಿದೆ. ಬುಲ್ಲಿಶ್ ಕ್ಯಾಂಡಲ್ ಆದಮೇಲಿಂದ ಏನಾಗಿದೆ, ಮೇಲ್ಗಡೆ ಹೋಗಿ ಕೆಳಗಡೆ ಬರ್ತಾ ಬರ್ತಾ ಏನಾಗಿದೆ, ಇಲ್ಲೊಂದು ನಮಗೆ ಒಂದು ಟ್ರೆಂಡ್ ಲೈನ್ನ ಕ್ರಿಯೇಟ್ ಮಾಡಿದೆ. ಈ ಟ್ರೆಂಡ್ ಲೈನ್ಗೆ ಮಾರ್ಕೆಟ್ ಏನಾಗಿದೆ, ಎರಡು ಸರ್ತಿ ಟಚ್ ಆಗಿ ಕೆಳಗಡೆ ಬಂದಿದೆ. ಸೊ ಇಟ್ಸ್ ಅ ವ್ಯಾಲಿಡ್ ಟ್ರೆಂಡ್ ಲೈನ್ ಅಂತ ನಾವು ಕನ್ಸಿಡರ್ನ ಮಾಡಬಹುದು. ಆ್ಯಂಡ್ ದೆನ್ ನಾವು ಇನ್ನೊಂದು ನೋಡೋದಾದರೆ, ಇದನ್ನು ತೆಗಿತೀನಿ, ನಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಟ್ರೆಂಡ್ ಲೈನ್ ಸಡನ್ನಾಗಿ ಇಲ್ಲಿ ಬ್ರೇಕ್ ಆಗಿದೆ. ಸೊ ಬ್ರೇಕ್ ಆಯಿತು ಅಂತ ಹೇಳಿ ನಾವು ಸಡನ್ನಾಗಿ ಇಲ್ಲಿ ಎಂಟ್ರಿನ ತೊಗೋಬಹುದು. ಆದರೆ ನಾನು ನೀವು ವೇಟ್ ಮಾಡ್ತಿದ್ದೀನಿ. ಯಾವ ಥರ ವೇಟ್ ಮಾಡ್ತಾ ಇದ್ದೀನಿ ಅಂದರೆ, ನೋಡ್ಬೋದು ನೀವು ಈ 5 ಮಿನಿಟ್ ಟೈಮ್ ಫ್ರೇಮಲ್ಲಿ ಇಲ್ಲಿ ಒಂದು ನಾನು ಲೆವೆಲ್ ಹಾಕಿದ್ದೀನಿ. ಯಾಕಂದರೆ ಈ ಲೆವೆಲ್ನ ಯಾವುದೇ ಕಾರಣಕ್ಕೂ ಇಲ್ಲಿ ಈ ಲೆವೆಲ್ನ ಮೇಲ್ಗಡೆ ಬಾಡಿ ಯಾವ ಕ್ಯಾಂಡಲ್ನ ಬಾಡಿ ಕೂಡ ಕ್ಲೋಸ್ ಆಗಿಲ್ಲ. ಸೊ ಹಾಗಾಗಿ ನಾನು ಏನು ಮಾಡ್ತಿದ್ದೀನಿ, ವೇಟ್ನ ಮಾಡ್ತಾಯಿದ್ದೀನಿ. ನಮ್ಮ ನೆಕ್ಸ್ಟ್ ಪ್ಲಾನಿಂಗ್ ಯಾವ ಥರ ಇರುತ್ತೆ ಅಂದರೆ, ಸೊ ನಾವು 1 ಮಿನಿಟ್ ಟೈಮ್ ಫ್ರೇಮ್ಗೆ ಶಿಫ್ಟ್ ಆಗೋಣ. ಓಕೆ, ಈ 1 ಮಿನಿಟ್ ಟೈಮ್ ಫ್ರೇಮಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಸಿಂಪಲಾಗಿ ನೀವು ಗಮನಿಸೋದಾದರೆ ಇಷ್ಟು ದೊಡ್ಡದಾಗಿರುವಂತಹ ವಿಕ್ನ ಕ್ಯಾಂಡಲ್ ಮಾಡ್ತಾ ಇದೆ. ಸೊ ಆ ಥರ ಅಂದರೆ ಸೊ ಸೆಲ್ಲರ್ಸ್ಗಳು ಸ್ಟ್ರಾಂಗ್ ಇದ್ದಾರೆ ಅಂತ ಅರ್ಥ ಆಗುತ್ತೆ. ಸೊ ನಾವು ಈಗ ಯಾವ ಥರ ಪ್ಲ್ಯಾನ್ನ ಮಾಡಬೇಕು ಅಂತಂದರೆ, ನೀವು ಸಿಂಪಲಾಗಿ ಗಮನಿಸೋದಾದರೆ ಇಲ್ಲೇನು ಕಾಣಿಸ್ತಾ ಇದೆ, ಈ ಒಂದು ಲೆವೆಲ್ಗೆ ಬ್ರೇಕ್ ಆಗಿರುವಂತಹ ಕ್ಯಾಂಡಲ್ ಏನಾಗಿದೆ, ಈ ಕ್ಯಾಂಡಲ್ನ ಲೆವೆಲ್ ಕೆಳಗಡೆ ಅಥವಾ ಈ ಒಂದು ನಾವು ಲೆವೆಲ್ ಏನು ಹಾಕಿದ್ದೀವಿ, ಈ ಲೆವೆಲ್ನ ಕೆಳಗಡೆ ಏನಾದರೂ 1 ಮಿನಿಟ್ ಟೈಮ್ ಫ್ರೇಮಲ್ಲಿ ಒಂದು ರೆಡ್ ಕ್ಯಾಂಡಲ್ ಏನಾದರೂ ಕ್ಲೋಸ್ ಆದರೆ ವಿ ಶುಡ್ ಟೇಕ್ ಎಂಟ್ರಿ ಆ್ಯಂಡ್ ಡೌನ್ ಸೈಡು. ಆ್ಯಂಡ್ ದೆನ್ ಇಟ್ಸ್ ಅ ರಿಸ್ಕಿ ಟ್ರೇಡ್ ಆಗಿರುತ್ತೆ. ಯಾಕೆ ಅಂತಂದರೆ, ನೀವು ಸಿಂಪಲಾಗಿ ಗಮನಿಸೋದಾದರೆ ಓವರ್ ಆಲ್ ಟ್ರೆಂಡ್ ಏನಾಗಿದೆ ಅಪ್ಸೈಡಲ್ಲಿ ಇರೋದ್ರಿಂದ ನಾವು ಡೌನ್ ಸೈಡಲ್ಲಿ ಪ್ಲ್ಯಾನ್ನ ಮಾಡ್ತಿದ್ದೀವಿ. ಅಂದರೆ ಅಪೋಸಿಟ್ ದ ಟ್ರೆಂಡಲ್ಲಿ ನಾವು ಪ್ಲ್ಯಾನ್ನ ಮಾಡ್ತಾ ಇರೋದ್ರಿಂದ ಒಂದು ಸ್ವಲ್ಪ ರಿಸ್ಕಿ ಟ್ರೇಡ್ ಅಂತ ನಾವು ಹೇಳ್ಬೋದು. ಸೊ ಹಾಗಾಗಿ ನೋಡೋಣ, ಸ್ಕ್ಯಾಲ್ಪಿಂಗ್ ಎಂಟ್ರಿಗೆ ನಾನು ಪ್ಲ್ಯಾನ್ನ ಮಾಡ್ತಾಯಿದ್ದೀನಿ. ನಮ್ಮ ಟಾರ್ಗೆಟ್ ಇದರಲ್ಲಿ ಮ್ಯಾಕ್ಸಿಮಮ್ ಅಂದರೆ 1:1.5 ಆರ್ 1:2, ಮ್ಯಾಕ್ಸಿಮಮ್ 1:2 ಆಗಿರುತ್ತೆ. ಸೊ ನೋಡೋಣ ಮಾರ್ಕೆಟ್ ಯಾವ ಥರ ಬಿಹೇವ್ ಆಗುತ್ತೋ ಅದ್ರ ಮೇಲೆ ನಾವು ಎಂಟ್ರಿಗೆ ಪ್ಲ್ಯಾನ್ನ ಮಾಡಿದ್ರೆ ಆಯಿತು. ಓಕೆ, ಆ್ಯಕ್ಚುಲಿ ಈಗ ನಾನು ಫಾರೆಕ್ಸ್ ಟ್ರೇಡಿಂಗಿಗೆ ಅಂತೇಳಿ, ಫಾರೆಕ್ಸ್ ಮಾರ್ಕೆಟಿಗೆ ಅಂತೇಳಿ ಪ್ರೆಸೆಂಟ್ಲಿ ಯೂಸ್ ಮಾಡ್ತಾ ಇರುವಂತಹ ಬ್ರೋಕರ್ ಬಂದ್ಬಿಟ್ಟು ಎಕ್ಸೆಲಾನ್ ಅಂತೇಳಿ. ಇಟ್ಸ್ ಅ ಗುಡ್ ಬ್ರೋಕರ್ ಆ್ಯಕ್ಚುಲಿ. ಯಾವುದೇ ರೀತಿ ಸುಮಾರು ದಿನದಿಂದ ನಾನು ಟ್ರೇಡ್ನ ಮಾಡ್ತಾಯಿದ್ದೀನಿ. ಇಲ್ಲಿವರೆಗೂ ನನಗೆ ಯಾವುದೇ ರೀತಿಯ ತೊಂದರೆ ಆಗಿಲ್ಲ, ಚೆನ್ನಾಗಿದೆ. ಇಫ್ ಯು ವಾಂಟ್ ನೀವು ಜಾಯ್ನ್ ಆಗಬಹುದು. ಇದೆ ಇಫ್ ಇನ್ ಕೇಸ್ ಈ ಕ್ಯಾಂಡಲ್ ಏನಿದೆ, ಈ ಕ್ಯಾಂಡಲ್ ಮೇಲ್ಗಡೆ ಹೋಗಿ ಇಫ್ ಇನ್ ಕೇಸ್ ಈ ಲೆವೆಲ್ ಬಂದು ಮತ್ತು ಮೇಲ್ಗಡೆ ಏನಾದರೂ ಒಂದು ಬುಲ್ಲಿಶ್ ಕ್ಯಾಂಡಲ್ ಆದರೂ ಕೂಡ ನಾವು ಎಂಟ್ರಿಗೆ ಕ್ಯಾನ್ಸಲ್ನ ಮಾಡಬೇಕಂತಂದರೆ ಎಂಟ್ರಿನ ಇಲ್ಲಿ ನಾವು ತೊಗೊಳ್ಳೋ ಹಾಗಿಲ್ಲ. ನಮ್ಮ ಪ್ಲ್ಯಾನ್ ಏನಿದೆ, ಏನೇ ಆದರೂ ಕೂಡ ಇಲ್ಲಿ ಮೇಲ್ಗಡೆ ಬಂದಿದ್ದು ಮತ್ತು ಕೆಳಗಡೆ ಈ ಒಂದು ಲೆವೆಲ್ನ ಕೆಳಗಡೆ ಏನಾದರೂ 1 ಮಿನಿಟ್ ಟೈಮ್ ಫ್ರೇಮಲ್ಲಿ ಒಂದು ರೆಡ್ ಕ್ಯಾಂಡಲ್ ಕ್ಲೋಸ್ ಆದರೆ ಆವಾಗ ಮಾತ್ರ ನಾವು ಎಂಟ್ರಿಗೆ ಪ್ಲ್ಯಾನ್ನ ಮಾಡಬಹುದು ಅಂಥೇಳಿ. ಸೊ ಇದು ಒಂದು ಎಕ್ಸೆಲಾನ್ದ ಒಂದು ಚಾರ್ಟ್ ಆಗಿರುತ್ತೆ. ಸೊ ವೇಟ್ ಮಾಡೋಣ, ನೋಡೋಣ ಇಲ್ಲಿ ಏನಾಗುತ್ತೆ ಅಂತೇಳಿ. ಸೊ ಈಗ ನಾವು ಗಮನಿಸ್ತಾ ಇರೋದಾದರೆ ಮಾರ್ಕೆಟ್ ಇಲ್ಲಿಂದ ಏನಾಗ್ತಾ ಇದೆ, ಈ ಒಂದು ಟ್ರೆಂಡ್ ಲೈನ್ಗೆ ಬ್ರೇಕ್ ಆಗಿ ಮತ್ತು ಒಂದು ರೆಡ್ ಕ್ಯಾಂಡಲ್ ಮಾಡಿ ಮತ್ತು ಇಲ್ಲಿಂದ ಮತ್ತು ಮೇಲ್ಗಡೆ ಹೋಗೋ ರೀತಿ ಕಾಣ್ತಾ ಇದೆ. ಸೊ ನೋಡೋಣ, ನಮಗೆ ಎಂಟ್ರಿ ಗುಡ್ ಎಂಟ್ರಿ ಸಿಕ್ಕರೆ ವಿ ವಿಲ್ ಟೇಕ್, ಅದರ್ವೈಸ್ ನೋ ಪ್ರಾಬ್ಲಮ್, ನಾವು ನೆಕ್ಸ್ಟ್ ಎಂಟ್ರಿಗೆ ವೇಟ್ನ ಮಾಡಬಹುದಾಗಿರುತ್ತೆ, ವೇಟ್ ಮಾಡಬೇಕಾಗುತ್ತೆ. ನೋಡೋಣ ಏನಾಗುತ್ತೆ ಅಂಥೇಳಿ. ನಾವಿಲ್ಲಿ ಇನ್ನೂ ಸ್ವಲ್ಪ ಬೇಗ ಕೂಡ ಎಂಟ್ರಿಗೆ ಪ್ಲ್ಯಾನ್ನ ಮಾಡಬಹುದು. ಯಾವ ರೀತಿ ಅಂದರೆ, ಇಫ್ ಇನ್ ಕೇಸ್ ಏನಾದ್ರೂ ಇಲ್ಲಿವರೆಗೂ ಬರೋವರೆಗೂ ವೇಟ್ ಮಾಡಿಲ್ಲ ಅಂತಂದರೂ ಕೂಡ ನಾವು ಈ ಕ್ಯಾಂಡಲ್ ಏನಿದೆ, ಈ ಕ್ಯಾಂಡಲ್ನ ಲೋ ಏನಾದರೂ ಕೆಳಗಡೆ ಬಂದರೆ ನಾವು ಇಷ್ಟು ಒಂದು SLನ ಇಟ್ಕೊಂಡು ನಾವು ಟಾರ್ಗೆಟ್ 1:1 ಟಾರ್ಗೆಟ್ ಇದು ಆಗಿರುತ್ತೆ. ಆ್ಯಂಡ್ ದೆನ್ 1:2 ಟಾರ್ಗೆಟ್ ಇದಾಗಿರುತ್ತೆ. ಸೊ ನಾವು ಈ ಥರ ಕೂಡ ಪ್ಲ್ಯಾನ್ನ ಮಾಡ್ಬೋದು. ಆ್ಯಂಡ್ ದೆನ್ ಇಟ್ಸ್ ಅ ವೆರಿ ರಿಸ್ಕಿ ಎಂಟ್ರಿ. ಆಬ್ವಿಯಸ್ಲಿ ನಾನು ಹೇಳ್ತಾ ಇದ್ದೀನಿ, ಇಟ್ಸ್ ನಾಟ್ ಅ ಲೈಕ್ 80-90% ವಿನ್ನಿಂಗ್ ರೇಟ್ ಇರುವಂಥ ಸ್ಟ್ರಾಟಜಿ ಅಂತ ಹೇಳ್ತಾರೆ. ಇಟ್ಸ್ ಅ ಸ್ಕ್ಯಾಲ್ಪಿಂಗ್ ಎಂಟ್ರಿ ಆಗಿರೋದ್ರಿಂದ ನಾವು ಸ್ವಲ್ಪ ಇಲ್ಲಿ ವೇಟ್ ಮಾಡಿ ಎಂಟ್ರಿಗೆ ಪ್ಲ್ಯಾನ್ನ ಮಾಡಬೇಕಾಗುತ್ತೆ. ಸೊ ನೋಡೋಣ ನಮ್ಮ ಎಂಟ್ರಿ ಇಲ್ಲಿ ಯಾವ ಥರ ಸಿಗುತ್ತೆ ಅಂಥೇಳಿ. ಓಕೆ, ಆ್ಯಸ್ ವಿ ಎಕ್ಸ್ಪೆಕ್ಟೆಡ್ ಮಾರ್ಕೆಟ್ ವಿಲ್ ಕಮ್ ಡೌನ್. ನೋಡ್ಬೋದು. ಓಕೆ, ಇಲ್ಲಿ ಸ್ವಲ್ಪ ಕನ್ಫರ್ಮೇಷನ್ ಕೊಟ್ಟಿದೆ ನಮಗೆ ಆಲ್ರೆಡಿ. ಇಫ್ ಯು ವಾಂಟ್ ಟು ನಾವು ಎಂಟ್ರಿಗೆ ಪ್ಲ್ಯಾನ್ನ ಮಾಡಬಹುದು. ಬಟ್ ಏನಾಗುತ್ತೆ, ಇಫ್ ಇನ್ ಕೇಸ್ ಇದು ಕ್ಯಾಂಡಲ್ ಏನಾದ್ರೂ
ಒಂದು ಸ್ವಲ್ಪ ನಾವು ನೋಡ್ಕೊಂಡು ವೆಯ್ಟ್ ಮಾಡಿ ಎಂಟ್ರಿಗೆ ಪ್ಲ್ಯಾನ್ ಮಾಡಬೇಕು. ಸೊ ನೋಡ್ತಾ ಇರ್ಬೋದು ಸಡನ್ನಾಗಿ ಮಾರ್ಕೆಟ್ ಕ್ಯಾಂಡಲ್ ಯಾವ ಲೆವೆಲ್ಗೆ ಮೂವ್ ಆಗ್ತಾ ಇದೆ ಅಂತ ಹೇಳಿ. ಈ ಥರ ಆದರೆ ಒಂದು ಸ್ವಲ್ಪ ನಮಗೆ ಸಿ ಸೊ ಇಟ್ಸ್ ನಾಟ್ ಅ ಗುಡ್ ಎಂಟ್ರಿ, ದಟ್ಸ್ ವೈ ನಾನು ತಗೋತಾ ಇಲ್ಲ. ಒಂದು ರಿಸ್ಕ್ ಎಂಟ್ರಿ ಅಂತ ತೊಗೋಬೋದು. ಆ್ಯಂಡ್ ದೆನ್ ಇಫ್ ಇನ್ ಕೇಸ್ ಇದೇ ಕ್ಯಾಂಡಲ್ ಏನಾದರೂ ಗ್ರೀನ್ ಕ್ಯಾಂಡಲ್ ಆದರೆ ಮಾರ್ಕೆಟ್ ವಿಲ್ ಗೋ ಅಪ್ ಸೈಡ್. ಸೊ ಹಾಗಾಗಿ ವೆರಿ ವೆರಿ ರಿಸ್ಕಿ ಎಂಟ್ರಿ. ನಿಮ್ಗೆ ಆ್ಯಕ್ಚುಲಿ ಇಷ್ಟು ದೊಡ್ಡ ವಿಕ್ ಮಾಡೋದು ಕೂಡ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ನೋಡ್ಬೋದು ಎಷ್ಟು ದೊಡ್ಡದಾಗಿರುವಂತಹ ವಿಕ್ನ ಇಲ್ಲಿ ಕ್ರಿಯೇಟ್ ಮಾಡ್ತಾ ಇದೆ ಕ್ಯಾಂಡಲ್ ಅಂತೇಳಿ. ಆ್ಯಂಡ್ ದೆನ್ ಇದು ಕ್ಲೋಸ್ ಕೂಡ ಆಗಿದೆ. ಸೊ ಇಟ್ಸ್ ನಾಟ್ ಅಷ್ಟೊಂದು ಸಫಿಷಿಯೆಂಟ್ ಎಂಟ್ರಿ ಅಂತ ನನಗೆ. ತೊಗೊಳೋಗಿದ್ರೆ ತೊಗೋಬಹುದು, ತೊಂದರೆ ಇಲ್ಲ. ಬಟ್ 50-50 ವಿನ್ನಿಂಗ್ ರೇಟ್ ಆಗಿರುವಂಥ ಒಂದು ಎಂಟ್ರಿ ಆಗಿರುತ್ತೆ. ಈ ಟ್ರೆಂಡ್ ಲೈನಿಗೆ ಕೂಡ ರೆಸ್ಪೆಕ್ಟ್ ಆಗಿ ಮಾರ್ಕೆಟ್ ಮೇಲ್ಗಡೆ ಹೋಗಬಹುದು, ಇಲ್ಲ ಅಂತಲ್ಲ. ಆ್ಯಂಡ್ ದೆನ್ ನಾವೀಗ ಆಲ್ರೆಡಿ ಫಸ್ಟ್ ಅಟೆಂಪ್ಟ್ನಲ್ಲಿ ಏನು ಪ್ಲ್ಯಾನ್ನ ಮಾಡಿರ್ತೀವಿ ಅದೇ ಪ್ಲ್ಯಾನ್ ನಾವು ಎಕ್ಸಿಕ್ಯೂಟ್ ಮಾಡಬೇಕಾಗುತ್ತೆ. ಅದರ್ವೈಸ್ ನೆಕ್ಸ್ಟಲ್ಲಿ ಈ ಥರ ಬಂತು ಅಂತ ಅಂದಾಗ ನಾವು SLನ ಕಡಿಮೆ ಇಟ್ಕೊಂಡು ನಾವು ಪ್ಲ್ಯಾನ್ನ ಮಾಡ್ಬೋದು. ಅದರ್ವೈಸ್ ನಾವು ಬೇರೆ ಯಾವುದಕ್ಕೂ ಆಪ್ಷನ್ನ ಕೊಡಬಾರ್ದು. ನೋಡ್ತಾ ಇರ್ಬೋದು ಮಾರ್ಕೆಟ್ ಮತ್ತು ಯಾವ ಥರ ಕೆಳಗಡೆ ಬರ್ತಾ ಇದೆ ಅಂಥೇಳಿ. ಇಫ್ ಇನ್ ಕೇಸ್ ನಾವು ಇಲ್ಲಿಗೆ ಏನಾದರೂ ಈ ಲೆವೆಲ್ಗೆ ಎಂಟ್ರಿ ತೊಗೊಂಡಿದ್ರೆ ಪ್ರೆಸೆಂಟ್ ನಮ್ಮ ಒಂದು ಪ್ರಾಫಿಟ್ ಅರೌಂಡ್ $3-4 ಇರ್ತಿತ್ತು. ಬಟ್ ನಾವೊಂದು ಈ ಆಪರ್ಚುನಿಟಿನ ಮಿಸ್ ಮಾಡಿಕೊಂಡು, ಯಾಕಂದರೆ ಇಷ್ಟು ದೊಡ್ಡದಾಗಿರುವಂತಹ ವಿಕ್ನ ಮಾಡುತ್ತೆ. ಆ್ಯಂಡ್ ದೆನ್ ಹೈ ವೋಲ್ಟಾಲಿಟಿ ಅಟ್ ಎ ಟೈಮಲ್ಲಿ ಕಂಡಾಗ ನೋಡ್ಬೋದು. ವಾವ್, ಅಟ್ಲೀಸ್ಟ್ ನಮಗೆ 1:1.5 ಆರಾಮಾಗಿ ಇಲ್ಲಿ ನಮಗೆ ಸಿಗ್ತಾ ಇತ್ತು. ಬಟ್ ಇಲ್ಲಿ ನಾವು ಅವಾಯ್ಡ್ನ ಮಾಡಿದ್ವಿ, ಯಾಕೆಂದರೆ ಇಲ್ಲಿ ನೋಡ್ತಾ ಇರ್ಬೋದು ಇಷ್ಟು ದೊಡ್ಡದಾಗಿರುವಂತಹ ಒಂದು ವಿಕ್ನ ಮಾಡುತ್ತು ಅಂದಾಗ ಆ್ಯಂಡ್ ದೆನ್ ಕ್ಯಾಂಡಲ್ ಸಡನ್ನಾಗಿ ಫ್ಲಕ್ಚುಯೇಷನ್ ಆದಾಗ ನಮಗೆ ಒಂದು ಸ್ವಲ್ಪ ಅದು ಕರೆಕ್ಟ್ ಅನ್ನಿಸ್ಲಿಲ್ಲ. ದಟ್ಸ್ ವೈ ಐ ಡೋಂಟ್ ಟೇಕ್ ಎಂಟ್ರಿ ಹಿಯರ್. ಅದರ್ವೈಸ್ ನಾವೇನಾದರೂ ತೊಗೊಂಡಿದ್ರೆ ನಾನು ಹೇಳಿದೆ ನಿಮಗೆ ಆಲ್ರೆಡಿ ಫಸ್ಟ್ ಟಾರ್ಗೆಟ್ ಏನಾಗಿರುತ್ತೆ ಈ ಲೆವೆಲ್ ಆಗಿರುತ್ತೆ ಅಂತೇಳಿ. ಸೊ ಈ ಲೆವೆಲ್ ಆಗಿರುತ್ತೆ ಅಂತ ಹೇಳಿದೆ. ಸೊ ಫಸ್ಟ್ ಟಾರ್ಗೆಟ್ ಈಗ ಆಲ್ರೆಡಿ ನಮಗೆ ರೀಚ್ ಆಗಿದೆ. ಸೊ ನೀವು ನೋಡ್ತಾ ಇರ್ಬೋದು 1:1.5 ನಮಗೆ ರಿಸ್ಕ್ ರಿವಾರ್ಡ್ ರೇಷಿಯೋದಲ್ಲಿ ಇಲ್ಲಿ ನಮಗೆ ನಮ್ಮ ಟಾರ್ಗೆಟ್ನ ರೀಚ್ ಮಾಡುತ್ತೆ. ಅದರ್ವೈಸ್ ನಾವು ವೆಯ್ಟ್ ಮಾಡ್ತೀವಿ ಅನ್ನೋದಾದರೂ ಕೂಡ ನಮ್ಮ ಸೆಕೆಂಡ್ ಟಾರ್ಗೆಟ್ ಇಲ್ಲಿಗಿರುತ್ತೆ. ನೋಡ್ಬೋದು ವಿ ಮಿಸ್ಡ್ ದಿಸ್ ಆಪರ್ಚುನಿಟಿ ಆ್ಯಕ್ಚುಲಿ. ಇಟ್ಸ್ ಓಕೆ, ಏನೂ ಮಾಡೋಕ್ಕಾಗಲ್ಲ. ವಿ ವಿಲ್ ವೇಟ್ ಫಾರ್ ನೆಕ್ಸ್ಟ್ ಆಪರ್ಚುನಿಟಿ. ಅದರ್ ದೆನ್ ವಿ ಡೋಂಟ್ ಹ್ಯಾವ್ ಅನದರ್ ಆಪ್ಷನ್ಸ್. ಅರೌಂಡ್ 1:2 ಟಾರ್ಗೆಟ್ ನಮಗೆ ಇಲ್ಲಿ ರೀಚ್ ಆಗಿದೆ. ಸೊ ನೋಡ್ಬೋದು ಆರಾಮಾಗಿ. ಇಟ್ ಹ್ಯಾಪನ್ಸ್ ಸಮ್ ಟೈಮ್. ಈ ಥರ ಆಯಿತು ಅಂತೇಳಿ ಸಡನ್ನಾಗಿ ನಾವು ಇಲ್ಲೆಲ್ಲೋ ಎಂಟ್ರಿ ತೊಗೊಂಡು ಇಲ್ಲೆಲ್ಲೋ ಮತ್ತು ನೆಕ್ಸ್ಟಿಗೆ ಆ ಥರ ಮಾಡೋದು ಇರೋದಿಲ್ಲ. ನಮಗೆ ನೆಕ್ಸ್ಟ್ ಯಾವುದಾದ್ರೂ ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕಾಗ ಮಾತ್ರ ನಾವು ಎಂಟ್ರಿಗೆ ಪ್ಲ್ಯಾನ್ನ ಮಾಡಬಹುದಾಗಿರುತ್ತೆ. ನೋಡ್ಬೋದು ನೀವು ನಮಗೆ ಆಲ್ರೆಡಿ 1:2 ಟಾರ್ಗೆಟ್ನ ರೀಚ್ ಆಗಿದೆ. ಇಟ್ಸ್ ಅ ಗುಡ್ ಎಂಟ್ರಿ ಆ್ಯಕ್ಚುಲಿ. ನಮ್ಮ ಟಾರ್ಗೆಟ್ನ ಹಿಟ್ ಮಾಡಿತು. ಅರೌಂಡ್ ನಮಗೆ ಈ ಒಂದು ಟ್ರೇಡ್ನಲ್ಲಿ $7-8 ಪ್ರಾಫಿಟ್ ಆಗ್ತಾಯಿತ್ತು. ಇಟ್ಸ್ ಓಕೆ, ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ದೆನ್ ಈ ವಿಡಿಯೋದಿಂದ ನೀವೇನಾದರೂ ಕಲಿತಿದ್ದೀರಾ ಅಂತ ಅನ್ಕೋತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಆ್ಯಂಡ್ ದೆನ್ ಇದೇ ಥರದ ಹೆಚ್ಚಿನ ಕ್ವಾಲಿಟಿ ಕಂಟೆಂಟ್ಸ್ಗಳಿಗಾಗಿ ನಮ್ಮ ಫಾರೆಕ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.